ಎಲ್ರಿಗೂ ಲಕ್ಷ್ಮೀ ಹಬ್ಬದ ಶುಭಾಶಯಗಳು. ನೀವೆಲ್ಲ ಬಂದಿರೋದಕ್ಕೆ ತುಂಬ ಖುಷಿ ಆಗ್ತಿದೆ. ಹಾಗೆ ನಮ್ಮ ಸಿನಿಮಾನೂ ಕೂಡ 27 ನವೆಂಬರ್ ರಿಲೀಸ್ ಆಗ್ತಿದೆ. ನೀವು ಹೇಗೆ ನಮಗೆ ಸ್ಟೆಪ್ ಬೈ ಸ್ಟೆಪ್ ಹೆಲ್ಪ್ ಮಾಡ್ತಾ ಇದ್ದೀರಾ, ಇದೇ ಥರ ಸಪೋರ್ಟ್ ಮಾಡಬೇಕು. ನೀವೆಲ್ಲರೂ ಇದ್ರೇ ನಾವಿನ್ನ ಬೆಳೆಯೋದಕ್ಕಾಗೋದು. ಸೊ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡಿ. ಸಿನಿಮಾನೂ ತುಂಬ ಚೆನ್ನಾಗಿದೆ, ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇದೇ ನವೆಂಬರ್ 27ನೇ ತಾರೀಕು ನಮ್ಮ ಸಿನಿಮಾ ಲಕ್ಷ್ಮೀಪುತ್ರ ರಿಲೀಸ್ ಆಗ್ತಾಯಿದೆ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಮ್ಮ ಲಕ್ಷ್ಮೀಪುತ್ರ ಸಿನಿಮಾ ಇದೆ ನವೆಂಬರ್ 27ನೇ ತಾರೀಕು ಕನ್ನಡ ಚಿತ್ರರಂಗದಲ್ಲಿ ರಿಲೀಸ್ ಆಗ್ತಾಯಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೀವಿ. ನಮಸ್ಕಾರ ಎಲ್ರಿಗೂ. ಲಕ್ಷ್ಮೀಪುತ್ರ ಭಾಳ ವಿಶೇಷವಾದ ಚಿತ್ರ. ಯಾಕೆಂದರೆ ಭಾಳ ಕಾಳಜಿ ವಹಿಸಿ KP ಅರ್ಜುನ್ ಅವರು ಒಂದು ರಸದೂಟವನ್ನು ಕನ್ನಡಿಗರಿಗೆ ನೀಡ್ತಾ ಇದ್ದಾರೆ. ವಿಶೇಷ ಏನಪ್ಪ ಅಂತ ಹೇಳಿದರೆ, ನಮ್ಮ ಉಪಾಧ್ಯಕ್ಷರಲ್ಲಿ ನಾಯಕರಾಗಿ ನಮಗೆ ರಂಜಿಸಿದ್ರು ನಮ್ಮ ಚಿಕ್ಕಣ್ಣ. ಆಗ ಅವರು ಬ್ಯಾಚುಲರ್ ಆಗಿದ್ದರು. ಲಕ್ಷ್ಮೀಪುತ್ರ ಬರುವಾಗ ಅವರು ಇನ್ನೊಂದು ಲಕ್ಷ್ಮೀನ ಮನೆಗೆ ಕರ್ಕೊಂಡ್ಬಂದಿರ್ತಾರೆ. ಈಗ ಅವರಿಗೆ ಅಡ್ವಾನ್ಸ್ ಆಗಿ ಎಲ್ಲರ ಪರವಾಗಿ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಮ್ಯಾರಿಡ್ ಕ್ಲಬ್ಬಿಗೆ ಸ್ವಾಗತವನ್ನು ಕೋರ್ತಾ ಇದ್ವಿ. ನಾವೆಲ್ಲ ಅಂಕಲ್ ಆಗ್ತಾ ಇದ್ವಿ, ಅವಾಗ ಖುಷಿ ಆಗ್ತದೆ ನಮಗೆ. ಭಾಳ ವಿಶೇಷ ಈ ಸಿನಿಮಾ, ನನಗೂ ಕೂಡ ವಿಶೇಷವಾದ ಚಿತ್ರ. ಎಲ್ರಿಗೂ ಒಳ್ಳೆಯದಾಗಲಿ. ಇದ್ರ ಮೂಲಕ ಮತ್ತೊಬ್ಬ ಒಳ್ಳೆ ನಿರ್ದೇಶಕರನ್ನ KP ಅರ್ಜುನ್ ಅವರು ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಸ್ವಾಮಿಯವ್ರ ಮೂಲಕ. ಅವ್ರಿಗೂ ಕೂಡ ಒಳ್ಳೆಯದಾಗಲಿ, ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಎಲ್ಲ ಕಲಾವಿದರ ಪರವಾಗಿ ನಿಮಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೀವಿ. ಥ್ಯಾಂಕ್ ಯು. ನವೆಂಬರ್ 27 ನಮ್ಮ ಚಿತ್ರ ಲಕ್ಷ್ಮೀಪುತ್ರ. ಎಂಜಾಯ್ ಮಾಡಿ, ಭಾಳ ಚೆನ್ನಾಗಿರುತ್ತೆ. ಮೊದಲಿಗೆ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಹಾಗೂ ಪತ್ರಿಕಾ ಹಾಗೂ ಸೋಷಿಯಲ್ ಮೀಡಿಯಾದ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಇದೊಂಥರ ಸ್ಪೆಷಲ್ ಪ್ರೆಸ್ ಮೀಟ್ ಆ್ಯಂಡ್ ಫಸ್ಟ್ ಟೈಮ್ದು ಪ್ರೆಸ್ ಮೀಟ್ ಇದು. ಯಾಕೆಂದರೆ ಇಷ್ಟು ದಿನ ಸಿನಿಮಾಗಳದ್ದು ಅದು ಇದು ಮಾಡ್ತಾಯಿದ್ವಿ. ಮೊದಲನೇ ಬಾರಿಗೆ ನನ್ನ ಪರ್ಸ್ನಲ್ ಪ್ರೆಸ್ ಮೀಟ್ ಕೂಡ. ಯಾಕೆಂದರೆ ಇದೇ 29-30ನೇ ತಾರೀಕೆ ನನ್ನ ಮದುವೆ. ನಿಜವಾಗ್ಲೂ ಒಂಥರ ಈ ಪ್ರೆಸ್ ಮೀಟ್ ಯಾಕೆ ಅಂದರೆ ತುಂಬ ಖುಷಿಯಾಗಿದೆ. ಯಾಕೆಂದರೆ ಇಷ್ಟು ವರ್ಷ ಒಂದು ಜರ್ನಿನಲ್ಲಿ ನಿಮ್ಮೆಲ್ಲರ ಸಹಕಾರ, ಹಾಗೆ ನಮ್ಮ ಕನ್ನಡ ಜನರದ ಪ್ರೀತಿ. ಯಾಕೆಂದರೆ ಎಲ್ಲೋ ಒಂದು ಚಿಕ್ಕ ಸ್ಟೇಜಲ್ಲಿ ಒಂದು ಅವಾಗವಾಗ ಹವ್ಯಾಸಿ ಥರ ಮಾಡ್ಕೊಂಬರ್ತಿದ್ದು ಒಬ್ಬ ಕಲಾವಿದನ್ನು ಸಪೋರ್ಟ್ ಮಾಡಿ TV ಬಂದು ಮತ್ತು ಸಿನಿಮಾಯಿಂದ ಬಂದು ಒಂದು ಹಾಸ್ಯ ನಟನಾಗಿ ಎಲ್ಲರೂ ಮೆಚ್ಚಿ ಇವತ್ತಿಗೆ ಒಂದು ಉಪಾಧ್ಯಕ್ಷ ಮತ್ತು ಲಕ್ಷ್ಮೀಪುತ್ರ ಹಾಗೆ ಜೋಡೆತ್ತು ಅನ್ನೋ 3 ಚಿತ್ರಗಳಿಗೆ ನಾಯಕ ನಟನಾಗ ಮಟ್ಟಕ್ಕೆ ಜನರು ಕೈ ಹಿಡಿದು ನಡೆಸಿದ್ದಾರೆ. ಸೊ ಇದು ಹೊಸ ಒಂದು ಹೆಜ್ಜೆನ ನನ್ನ ಜೀವನದಲ್ಲಿ ಇಡ್ತಾ ಇದ್ದೀನಿ. ಸೊ ಈ ಮುಖಾಂತರ ಎಲ್ರಿಗೂ ಕೇಳ್ಕೊಳ್ಳೋದೇನೆಂದರೆ, ಎಲ್ಲರೂ ಗೊತ್ತು ದಯವಿಟ್ಟು ಬರೋಕ್ಕಾಗಲ್ಲ ಅಂತ ನಿಮ್ಮ ಮನೆಗಳಲ್ಲಿ ನೀವು ಜನಕ್ಕೆ ಕರ್ನಾಟಕದ ಮೂಲೆಗಳಿಂದ ಎಲ್ಲ ಕಡೆಯಿಂದನೂ ಅವ್ರು ಬರೋಕ್ಕಾಗಲ್ಲ. ಸೊ ಹಾಗಾಗಿ ದಯವಿಟ್ಟು ಎಲ್ಲ ಗುರು ಹಿರಿಯರು ಇಲ್ಲಿ ತನಕ ಬೆಳೆಸಿದ್ದೀರಾ, ಆಶೀರ್ವದಿಸಿದ್ದೀರಾ. ಯಾರ್ಯಾರು ಬರೋಕ್ಕಾಗುತ್ತೆ ದಯಮಾಡಿ ಬನ್ನಿರಿ. ಯಾರ್ಯಾರಿಗೆ ಸಾಧ್ಯ ಆಗಿಲ್ಲ ಮನೇಲೇ ಕೂತ್ಕೊಂಡು ನೀವು ಹರಸ್ರಿ. ನಿಮ್ಮ ಆಶೀರ್ವಾದ ಎಲ್ಲಿಂದ ಸಿಕ್ಕಿದ್ರೂ ನನಗೆ ಖಂಡಿತ ಅದು ಒಳ್ಳೆಯದಾಗತ್ತೆ ಅಂತ ಕೇಳ್ತಾ, ಹಾಗೆ ಎಲ್ಲ ಮಾಧ್ಯಮ ಮಿತ್ರರು ದಯಮಾಡಿ ಎಲ್ಲರೂ ಮದುವೆಗೆ ಬನ್ನಿ. ಇದೇ 29-30ಕ್ಕೆ. ಆದರೆ ನಿಮ್ಮಲ್ಲಿ ಒಂದೇ ಒಂದು ರಿಕ್ವೆಸ್ಟು, ಅಲ್ಲಿ ಸ್ವಲ್ಪ ಜಾಗ ಚಿಕ್ಕದಿರೋದ್ರಿಂದ ನೀವು ನಿಮ್ಮ ಕುಟುಂಬ ಸಮೇತರಾಗಿ ಬಂದು ಆರಿಸಿ ಆಶೀರ್ವದಿಸಿ. ಕ್ಯಾಮ್ರಾಗಳೆಲ್ಲ ಒಂಚೂರು ಒಳಗಡೆಗೆ ಕಷ್ಟ ಆಗುತ್ತೆ. ಯಾರಿಗಾದ್ರೂ ಬೈಟ್ಸ್ ಗಿಟ್ಸ್ ಅದು ಇದು ತಗೋಬೇಕಂದ್ರೆ ಆಚೆ ಅರೇಂಜ್ ಮಾಡಿರ್ತೀವಿ ನಿಮಗೆ ಸಪ್ರೇಟಾಗಿ. ಮತ್ತು ಪ್ರತಿಯೊಬ್ಬರಿಗೂ ಲೈವ್ ಕೊಡೋಕ್ಕೆ ಏನೇನು ಮಾಡಬೇಕು ಆ ವ್ಯವಸ್ಥೆಗಳನ್ನ ನಮ್ಮ ಕಡೆಯಿಂದ ನಾವು ಮಾಡ್ತೀವಿ. ಸೊ ನಿಮಗೂ ಯಾವುದೇ ಥರದ್ದು ತೊಂದರೆ ಆಗಬಾರ್ದು, ನಮಗೂ ಯಾವುದೇ ಥರದ್ದು ಮುಜುಗರಗಳಾಗಬಾರ್ದು. ಸೊ ದಯಮಾಡಿ ಎಲ್ಲರೂ 29-30 ಬನ್ನಿ, ಹರಿಸಿ ಆಶೀರ್ವದಿಸಿ ಸಹಕರಿಸಿ. ಥ್ಯಾಂಕ್ ಯು. ಲವ್ ಇಲ್ಲ, ಇದು ಅರೇಂಜ್ ಮ್ಯಾರೇಜು. ನಮ್ಮ ಮನೇಲಿ ನೋಡಿ ಫೈನಲ್ ಮಾಡಿದ್ದು. ಸೊ ಯಾವಾಗ ಮನೆಯವ್ರು ನೋಡೋಕೆ ಶುರು ಮಾಡಿದ್ರು ಅಲ್ಲಿಂದ ಲವ್ ಶುರು ಆಯಿತು. ಸ್ವಲ್ಪ ಗ್ಯಾಪ್ ಆಯ್ತಲ್ಲ, ಅರೇಂಜ್ ಕಮ್ ಲವ್ ಮ್ಯಾರೇಜ್.
ಈ ಸಿನಿಮಾಗೆ ಹೀರೋಯಿನ್ ಯಾಕೆ ಅಂತ ಕೇಳಿದ್ರೆ ಹೇಳ್ಬೋದು, ಈ ಕ್ಯಾರೆಕ್ಟರ್ ಸೂಟ್ ಆಗ್ತಾರೆ ಇದಾಗ್ತಾರೆ ಅಂತ. ಸೊ ಪಾವನ್ ಅವ್ರು ಯಾಕೆ ಅಂದರೆ ಋಣಾನು ಬಂದ ರೂಪೇಣ ಪಶುಪತಿ ಸುತಾಲಯ ಅಂತ ಭಗವಂತ ಅವರೇ ಬಾಳ ಸಂಗಾತಿ ಆಗಬೇಕು ಅಂತ ಬರೆದಿದ್ರು, ಅವ್ರು ಸಿಕ್ಕಿದ್ದಾರೆ. ಅವರು ಬಿಸ್ನೆಸ್ ಮಾಡ್ತಾರೆ ಶ್ರೀರಂಗಪಟ್ಟಣದ ಹತ್ರ ಮಹದೇವಪುರ ಅಂತ. ಮೋಸ್ಟ್ಲಿ ನಮ್ಮ ಸಿನಿಮಾದವ್ರಿಗೆ ಮಾಧ್ಯಮದವ್ರಿಗೆಲ್ಲ ಊರು ಚಿರುಪರಿಚಿತ ಇರುತ್ತೆ. ಅದಕ್ಕೆ ಇನ್ನೊಂದು ಹೆಸರೇ ಶೂಟಿಂಗ್ ಮಹದೇವಪುರ ಅಂತ. ಅಲ್ಲಿ ಅವರು ಅಷ್ಟೇ. ಸಿನಿಮಾ ಅಂದ್ರೆ ಅವ್ರು ಎಷ್ಟು ಇಷ್ಟಪಡ್ತಾರೆ, ಬಿಕಾಸ್ ಜೋಡತಿನಲ್ಲಿ ಮೊನ್ನೆ ಎಲ್ಲ ಇನ್ವಾಲ್ವ್ ಆಗಿದ್ರು ಅವರು ಬಿಸ್ನೆಸ್ ಅಲ್ಲಿ ನೋಡಿದಾಗ. ಸೊ ಎಷ್ಟು ಇಷ್ಟಪಡ್ತಾರೆ ಸಿನಿಮಾ? ಇಲ್ಲ, ಖಂಡಿತವಾಗ್ಲೂ ಸಿನಿಮಾ ಪ್ರೇಮಿ ಕೂಡ ಅವರು. ಯಾವುದೇ ಕನ್ನಡ ಚಿತ್ರಗಳು ರಿಲೀಸ್ ಆದರೆ ಕಾಸು ಕೊಟ್ಟು ಥಿಯೇಟ್ರಿಗೆ ಹೋಗಿ ನೋಡ್ತಾರೆ, ಎಲ್ಲ ಅಪ್ಡೇಟು ಕೊಡ್ತಾರೆ. ಹಂಗಾಗಿ ನಾವು ನಮ್ಮ ಸಿನಿಮಾದೇನೇ ಅಪ್ಡೇಟ್ ಇದ್ರು ತೋರಿಸಿ ಒಪಿನಿಯನ್ಗಳನ್ನೆಲ್ಲ ತಗೋತಾ ಇದ್ದೀನಿ. ಒಂದು ಖುಷಿ ಆಗುತ್ತೆ, ಯಾಕೆಂದರೆ ನಮ್ಮ ಜೀವನದಲ್ಲಿ ನಮ್ಮ ಪ್ರೊಫೆಷನ್ನ ಅರ್ಥ ಮಾಡ್ಕೊಳ್ಳೋರು ಸಿಗೋದು ಕಷ್ಟ. ಸೊ ಅಂಥವ್ರು ಸಿಕ್ಕಿದ್ದಾರೆ ಅಂದರೆ ಚಾಮುಂಡೇಶ್ವರಿ ಆಶೀರ್ವಾದ. ಅಲ್ಲ, ಅದು ನನ್ನ ಪ್ರೊಫೆಷನ್ ಗೊತ್ತಿದ್ದೇನೆ ಒಪ್ಕೊಂಡಿರೋದು. ಸೊ ಹಂಗಾಗಿ ಎಲ್ಲದಕ್ಕೂ ರೆಡಿ ಇದ್ದಾರೆ. ಯಾಕೆಂದರೆ ನಮ್ಮ ಕೆಲಸ ಬೇರೆ, ಪರ್ಸ್ನಲ್ ಬೇರೆ ಅಲ್ವಾ, ಅವ್ರಿಗೆ ಗೊತ್ತು. ನಾನು ಚೂಸ್ ಮಾಡಿಲ್ಲ, ಫಸ್ಟ್ ನಮ್ಮ ಮನೆಯವರೆಲ್ಲ ಒಪ್ಕೊಂಡ್ರು. ಎಲ್ಲ ಗುಣಗಳು ಇಷ್ಟ, ಹೆಂಡತಿ ಆಗೋರ್ದು ಒಂದು ಗುಣ ಅಲ್ಲ, ಎಲ್ಲ ಗುಣನೂ ಇಷ್ಟ ಆಯಿತು, ಸಪೋರ್ಟಿವ್ ಆಗಿರ್ತಾರೆ. ಸೊ ಹಂಗಾಗಿ ನಾನು ಲಕ್ಕಿ ಅಂತ ಹುಡುಗಿ ಸಿಗಕ್ಕೆ. ಅವರು ಬಯೋಡಿಗ್ರೇಡಬಲ್ ಮೆಟೀರಿಯಲ್ಗಳು ಬರುತ್ತೆ. ಈ ಪ್ಲಾಸ್ಟಿಕ್ಗೆ ಆಲ್ಟರ್ನೇಟು, ಅಂದರೆ ಪ್ಲಾಸ್ಟಿಕ್ಕು ಪರಿಸರಕ್ಕೆ ವಿರುದ್ಧ ಅಲ್ವಾ. ಇದೆಲ್ಲ ಏನಂದರೆ ಒಂದಷ್ಟು ದಿನ ಎಲ್ಲೇ ಬಿಸಾಕಿದ್ರು ಭೂಮಿನಲ್ಲೇ ಅದು ಹಂಗೆ ಮಣ್ಣಿನ ಜೊತೆ ಇದಾಗೋಗುತ್ತೆ. ಪರಿಸರ ಪ್ರೇಮಿ ಗೊತ್ತು ಎಲ್ರಿಗೂ. ನಾನು ಈ ದರ್ಶನ್ ಸರ್ದು ಏನು ಇನ್ಸಿಡೆಂಟ್ ಇದೆ ಅದರಲ್ಲಿ ವಿಟ್ನೆಸ್ಸು ಅಂತ. ಸೊ ಹಂಗಾಗಿ ಕರೆಯೋಕ್ಕಾಗಲ್ಲ. ಆಮೇಲೆ ಅವರು ಆಚೆ ಇದ್ರೂ ಮದುವೆಗೂ ಬರೋಕ್ಕೆ ಆಗ್ತಿರ್ಲಿಲ್ಲ, ಯಾಕೆಂದರೆ ಇದನ್ನೆಲ್ಲ ಮುಗಿಸ್ಕೊಂಡೆ ಅವರು ಮೀಟಪ್ ಮಾಡಬೇಕು. ನಾನೊಬ್ಬ ವಿಟ್ನೆಸ್ ಆಗಿರೋದ್ರಿಂದ ಅವ್ರ ಬಗ್ಗೆ ಇಷ್ಟೇ ಮಾತಾಡೋಕ್ಕಾಗಲ್ಲ ನಾನು. ಸರ್, ಪಾವನ ಅವ್ರಿಗೆ ನಿಮ್ಮ ಸಿನಿಮಾಗಳಲ್ಲಿ ಯಾವುದು ತುಂಬ ಇಷ್ಟ? ನಿಮ್ಮ ಫ್ಯಾನ್ ಅಂತ ಅಂತ ಕೇಳ್ಪಟ್ಟಿದ್ದೀನಿ. ಇಲ್ಲ, ಈಗ ನೀವು ಹೇಳಿದ ಮೇಲೆ ಗೊತ್ತಾಗ್ತಿರೋದು ಫ್ಯಾನ್ ಅಂತ. ಹಂಗೆಲ್ಲ ಹೇಳಿಲ್ಲ. ಅವ್ರಿಗೆ ಅಧ್ಯಕ್ಷ ಮತ್ತು ನಮ್ಮದು ಉಪಾಧ್ಯಕ್ಷ. ಸೊ ಕಾಮಿಡಿ ಅಂದರೆ ತುಂಬ ಇಷ್ಟ. ಹಂಗಾಗಿ ನಮ್ಮದು ಕಾಮಿಡಿ ಸಿನಿಮಾಗಳೆಲ್ಲನೂ ಇಷ್ಟ ಅಂತ ಹೇಳಿದ್ರು. ಫಸ್ಟ್ ಮೂವಿ ಮದುವೆಗಿಂತ ಮುಂಚೆ ಡೆವಿಲ್ ನೋಡಿದ್ದೀವಿ. ಮದುವೆ ಆದಮೇಲೆ ಖಂಡಿತವಾಗ್ಲೂ ಟಾಕ್ಸಿಕ್ ನೋಡ್ತೀವಿ. ಖಂಡಿತವಾಗ್ಲೂ, ಯಾಕೆಂದರೆ ಖುಷಿ ಆಗುತ್ತೆ. ಭಯ್ಯ ಅಂತ ಕರೆಯೋದು ನಾನು. ನಮ್ಮ ಯಶ್ ಅವರು ನಿಜವಾಗ್ಲೂ ಒಂದು ಟಾಕ್ಸಿಕ್ ಮೂವಿ ಬರ್ತಿರೋದು ಪರ್ಸ್ನಲಿ ಹೆಮ್ಮೆ. ಒಂದು ಕನ್ನಡ ಸಿನಿಮಾ, ಒಬ್ಬ ಕನ್ನಡದವರು ಹೋಗಿ ಇವತ್ತು ಎಲ್ಲ ದೇಶಾದ್ಯಂತ ಅಲ್ಲ, ಪ್ರಪಂಚದಾದ್ಯಂತ ಒಂದು ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಿ ಇವತ್ತು ಟಾಕ್ಸಿಕ್ಕು 26ನೇ ತಾರೀಕು ಬಿಡುಗಡೆ ಆಗ್ತಿದೆ. ಖಂಡಿತವಾಗ್ಲೂ ಮದುವೆ ಆದಮೇಲೆ ನಮ್ಮಿಬ್ಬರದು ಮೊದಲನೇ ಸಿನಿಮಾ ಟಾಕ್ಸಿಕ್ಕೆ ನೋಡ್ತೀವಿ. ಖಂಡಿತವಾಗ್ಲೂ ತುಂಬ ಚೆನ್ನಾಗಿದೆ. ನನಗೆ ಗೊತ್ತಿರೋ ಪ್ರಕಾರ ಈಗ ನಾವೇನು ಟ್ರೈಲರ್ ಟೀಸರ್ ನೋಡ್ತೀವಿ, ಅದು ಬಿಟ್ಟು ಫ್ಯಾಮಿಲಿ ಎಮೋಷನ್ ತುಂಬ ಚೆನ್ನಾಗಿದೆ. ಖಂಡಿತವಾಗ್ಲೂ ಅದು ಇನ್ನೇನು ನಾಳೆನೇ ಬರುತ್ತೆ, ಗೊತ್ತಾಗುತ್ತೆ ಎಲ್ರು. ಅದೇ ಹೇಳಿದ್ರು, ಗಂಡ ಅಂದ್ರೆ ಹೆಂಗಿರ್ಬೇಕು, ಏನೇನು ತಪ್ಪು ಮಾಡಬಾರ್ದು ಅದನ್ನು ರಾಧಿಕಾ ಹತ್ರ ಕೇಳ್ಕೊಂಬರಪ್ಪ ಅಂದರು. ಸೊ ಇಲ್ಲ, ಮದುವೆ ಆದ್ಮೇಲೆ ಕೇಳ್ತೀನಿ ಬಿಡ್ರಿ, ಈಗಲೇ ಬೇಡ ಅಂತ. ಎಲ್ರಿಗೂ ಕೊಟ್ಟಿದ್ದೀನಿ, ಕೊಡೋದು ನನ್ನ ಧರ್ಮ ಕರ್ತವ್ಯ. ಯಾರ್ಯಾರು ಫ್ರೀ ಇದ್ದು, ಪ್ರೀತಿ ವಿಶ್ವಾಸ ಇದ್ದು, ಆಮೇಲೆ ಎಲ್ರಿಗೂ ಕೆಲಸಗಳಿರುತ್ತಲ್ಲ, ಫ್ರೀ ಇದ್ದವ್ರು ಖಂಡಿತ ಹಬ್ಬ ಎಲ್ಲರೂ ಬರ್ತಾರೆ. ಬಟ್ ಯಾರು ಬರ್ತಾರೆ ಬರಲ್ಲ ನಮ್ಗೆ ಗೊತ್ತಿಲ್ಲ. ಎಲ್ರಿಗೂ ಕೊಟ್ಟಿಲ್ಲ ಸರ್, ನನಗೆ ಯಾರ್ಯಾರು ಗೊತ್ತು ಅವ್ರಿಗೆ ಕೊಟ್ಟಿದ್ದೀನಿ ಅಷ್ಟೇ. ಖಂಡಿತವಾಗ್ಲೂ ಇಲ್ಲ ಸರ್. ಸಿನಿಮಾದಲ್ಲೇ ದೊಡ್ಡದಾಗಿ ಏನಾದರೂ ರಾಜಕೀಯ ಮಾಡೋಣ, ರಾಜಕೀಯಕ್ಕೆ ನಮಗೆಲ್ಲ ಅದೆಲ್ಲ ಅದೇ ಬೇರೆನೇ ಪ್ರಪಂಚ, ಗೊತ್ತಿಲ್ಲ ನಮಗೆ ಅದ್ರ ಬಗ್ಗೆ.
ಕೂಡ ಲಿಂಕ್ ಆಗಬಾರ್ದು, ತೊಂದರೆ ಆಗ್ಬಾರ್ದು, ಆ ಒಂದು ಫೆಸಿಲಿಟಿ ಏನಾಗಿರ್ಬೋದು, ಯಾವ ಥರ ಮಾಡಿಕೊಟ್ಟಿದ್ದೀರಾ? ಯಾಕಂದರೆ ನಾನು ಬಂದಮೇಲೆ ಸೆಲೆಬ್ರಿಟಿ ಮದುವೆ ಟೈಮಲ್ಲಿ ತೊಂದರೆಗಳಾಗಿದೆ, ಸೊ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಯಾವ ಥರ? ಇಲ್ಲ, ಅದಕ್ಕೆ ಏನೇನು ಬೇಕಾದ ವ್ಯವಸ್ಥೆಗಳನ್ನೆಲ್ಲ ಮಾಡಿದ್ದೀವಿ. ಮತ್ತು ಮೈಸೂರು ಕಮಿಷನರ್ ಮೇಡಮ್ ಅವ್ರ ಹತ್ರನೂ ಮಾತಾಡಿದ್ವಿ. ಅವರು ಹೇಳಿದ್ದಾರೆ ಏನು ತೊಂದರೆ ಆಗಲ್ಲ, ನೀವು ಆರಾಮಾಗಿ ಮದುವೆ ಎಂಜಾಯ್ ಮಾಡಿ, ಮಿಕ್ಕಿದ್ದೆಲ್ಲ ನಾವು ನೋಡ್ಕೊತೀವಿ ಅಂತ. ಸೊ ಯಾರಿಗೂ ಅಷ್ಟೊಂದು ತೊಂದರೆ ಆಗಲ್ಲ ಅಂತ ಭಾವಿಸಿದ್ದೀನಿ ನಾನು. ಅಲ್ಲ, ನಂದು ಸ್ವಂತ ಊರು ಮೈಸೂರೇ ಆಗಿರೋದ್ರಿಂದ ಅವ್ರೂರು ಶ್ರೀರಂಗಪಟ್ಟಣ, ಅದು ಹತ್ರ. ಸೊ ಇಲ್ಲಿ ಮಾಡಿದ್ರೆ ಆ ಊರು ಜನ, ನಮ್ಮೂರು ಜನ ಎಲ್ಲರೂ ಕರ್ಕೊಂಬಂದು ಇಲ್ಲಿ ಆಗೋದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ಮೈಸೂರಲ್ಲಿ ಮಾಡ್ಕೊಂಡು, ಬೆಂಗಳೂರು ಅವ್ರದ್ದು ತೀರಾ ಸ್ನೇಹಿತರುಗಳು ಅವ್ರು ಇವ್ರು ಬರೋದಲ್ಲ, ಒಂದೂವರೆ ಗಂಟೆ ಅಲ್ವಾ ಆರಾಮಾಗಿ ಬಂದು ಬರ್ತಾರೆ ಅಂತ ಮೈಸೂರಲ್ಲೇ ಪ್ಲಾನ್ ಮಾಡಿ. ಇಲ್ಲ ಇಲ್ಲ ಮೇಡಮ್, 29ಕ್ಕೆ ರಿಸೆಪ್ಷನ್ನು, 30ಕ್ಕೆ ದಾರಿ. ಖಂಡಿತ ಯಾರ್ಯಾರು ಕಾರ್ಡ್ ಕೊಡ್ತೀವಿ ಎಲ್ಲರೂ ಬರ್ತೀನಿ ಅಂದಿದ್ದಾರೆ, ನೋಡ. ನಿಜವಾಗ್ಲೂ ಅವ್ರಿಗೆ ಇದ್ದಿದ್ದೊಂದು, ಈಗ ಯಾವುದೇ ತಂದೆ ತಾಯಿಗೆ ಮಕ್ಕಳ ಬೆಳವಣಿಗೆ ಅದು ಇದು ನೋಡಬೇಕು ಅಂತ ಇರುತ್ತೆ. ಬಟ್ ಎಲ್ಲ ತಂದೆ ತಾಯಿದರಿಗೂ ಖುಷಿ ಆಗದೆ ಮಕ್ಕಳು ಮದುವೆ ನೋಡಿದ ಮೇಲೆ. ಸೊ ಅವರು ನನಗೆ ಪಾವನನಿಗಿಂತ ಜಾಸ್ತಿ ಖುಷಿಯಾಗಿ ನಮ್ಮ ಅಮ್ಮ ಇದ್ದಾರೆ. ಅದೌದು. ಏನಕ್ಕೆ ಅಂದರೆ ಏನೇ ಮಾಡಿ ಏನೇ ದುಡ್ಡು, ಇವತ್ತೇನು ಇಲ್ಲಿ ಕೂತ್ಕೊಂಡು ನಾನು ಏನು ಮಾತಾಡ್ತಿದ್ದೀನಿ ಎಲ್ಲ ಬಂದಿದ್ದೀನಿ, ಇದಕ್ಕೆ ನಮ್ಮ ತಾಯಿನೇ ಕಾರಣ. ಯಾಕೆಂದರೆ ನಮ್ಮ ತಾಯಿ, ನಮ್ಮ ಅಕ್ಕ ತಂಗಿರು ಅವ್ರುಗಳು ಕೂಲಿ ಕೆಲಸ ಮಾಡಿ ಒಂದು ಟೈಮಲ್ಲಿ ನನ್ನನ್ನು ಓದಿಸ್ತಾ ಇದ್ರು. ಸೊ ಹಂಗಾಗಿ ನಂಗೆ ಫೈನಲ್ ಡಿಸೈಡ್ ಮಾಡಿದ್ದು, ನನಗೆ ಓಕೆ ಸಿಂಪಲ್ಲಾಗಿ ಆಗೋಣ, ಈಗಲೂ ಸಿಂಪಲ್ಲಾಗಿ ಆಗ್ತಿರೋದು, ಬಟ್ ಅದು ಬೇಡ, ಎಲ್ಲಾದರೂ ದೇವಸ್ಥಾನದಲ್ಲಿ ಹಂಗೋಗಿ ಆಗೋಣ ಅಂತಿತ್ತು. ಬಟ್ ನಮ್ಮ ತಾಯಿ ಕನಸು, ಅವ್ರ ಆಸೆ, ಇನ್ನೇನು ಅವ್ರನ್ನ ಖುಷಿ ಪಡ್ಸೋಕ್ಕೆ ಮಕ್ಕಳು ಅಷ್ಟು ಮಾಡಲಿಲ್ಲ ಅಂದರೆ ಇನ್ಯಾಕೆ ಅಂತ ಈಗಲೂ ಸಿಂಪಲ್ಲಾಗೆ ಮಾಡ್ಕೋತಾ ಇದ್ದೀವಿ. ಇನ್ನು ಇಲ್ಲ, ಇದು ಮದುವೆ ಮುಗಿದ ಮೇಲೆ ಇದು ಲಕ್ಷ್ಮೀಪುತ್ರ ರಿಲೀಸ್ ಇರೋದ್ರಿಂದ ಆ ಶೂಟಿಂಗ್ ಅದು ಇದೆಲ್ಲ ಪ್ಲ್ಯಾನ್ ಮಾಡಿಕೊಂಡು, ಅಲ್ಲ ಇನ್ನೂ ಕೆಲಸಗಳಿದೆ, ಅದೆಲ್ಲ ಮುಗಿಸ್ಕೊಂಡು ಏನು ನಮ್ಮ ಹುಡುಗಿ ಕೇಳ್ಬಿಟ್ಟು ಅವಳಿಗೆ ಅಲ್ಲಿ ಎಲ್ಲಿಷ್ಟ ಅಲ್ಲಿ ಕರ್ಕೊಂಡು ಹೋಗ್ತೀವಿ. ಇಲ್ಲ ಮೇಡಮ್, ಈಗ ಕಾರ್ಡ್ ಕೊಡೋದ್ರಲ್ಲೇ ಬ್ಯುಸಿ ಆಗ್ಬಿಟ್ಟಿದ್ದೀನಿ. ಅದು ಮಾಮೂಲಿ ಊರುಗಳಲ್ಲಿ ನಮ್ಮ ಹಳ್ಳಿ ಸಂಪ್ರದಾಯ ಪ್ರಕಾರ ಏನೇನಿರುತ್ತೆ ಆ ಥರ ಆಗುತ್ತೆ. ಈಗ ಪ್ರೆಸ್ ಮೀಟ್ ಮುಗಿಸಿ ಡೈರೆಕ್ಟ್ ಹೊರಟೆ ಮೈಸೂರಿಗೆ. ನಾಳೆಯಿಂದ ಅದೇನೇನು ಶಾಸ್ತ್ರ ಸಂಪ್ರದಾಯಗಳು ಅದೇನಿರುತ್ತೆ ಮನೆಯವ್ರನ್ನ ಮಾಡ್ಕೊತಾರೆ. ಡಿಸೈನರ್ ಯಾರೂ ಇಲ್ಲ, ನಮಗೆ ನಾವೇ ಡಿಸೈನ್ ಮಾಡ್ಕೊಂಡಿದ್ದೀವಿ. ಚಿಕ್ಕಣ್ಣ, ನಿಮ್ಮ ಸ್ಟ್ರಗಲ್ಗಳನ್ನ ಇಷ್ಟು ವರ್ಷ ಆಯಿತು, ಏಳು ಬೀಳುಗಳನ್ನು ನೋಡಿದ್ರಿ, ಪಾವನ ಅವರು ಹೇಗೆ ನೋಡ್ತಾರೆ? ನನ್ನ ಇಲ್ಲ, ನಾನು ಏಳು ಬೀಳು ನೋಡಿದ್ದೀನಿ. ಪಾವನ ಬಂದಮೇಲೆ ಬೀಳೋದಿಲ್ವೇ ಇಲ್ಲ, ಬರೀ ಹೇಳೋದಷ್ಟೇ. ಲಕ್ಷ್ಮಿ ಬರ್ಸಿದಾರಲ್ಲ, ಇನ್ನೂ ಚೆನ್ನಾಗಾಗತ್ತೆ. ಸೊ ಹಂಗಾಗಿ ಹಿಂದೆ ಕಷ್ಟ ಬರಲ್ಲ. ಇನ್ನೂ ಕಾಮಿಡಿ ಮಾಡಿಲ್ಲ, ಅದೇ ಪ್ರಾಬ್ಲಮ್ಮು ಆ ಥರದ್ದು. ಬಟ್ ಆರಾಮಾಗಿದ್ದೀವಿ ನಕ್ಕೊಂಡು. ನಾನು ಹೇಳೋದ್ಮೇಲೆ ನಗಲ್ಲ, ಆಮೇಲೆ ಈ ಜೋಕ್ ಅಂತ ಹೇಳಿದ್ಮೇಲೆ ಆಗ ಹೌದಾ ಅಂತ ನಗ್ತಾರೆ. ಇಷ್ಟಪಟ್ಟು ಆಗ್ತಿದ್ದೀವಲ್ಲ, ಕಷ್ಟ ಏನಾಗಲ್ಲ. ರಿಯಲ್ ಲೈಫಲ್ಲಿ ಸ್ವಲ್ಪ ನಗ್ಸೋದು ಕಡಿಮೆನೇ. ಸ್ಕ್ರೀನ್ ಮುಂದೆ ಹೌದು ಎಲ್ಲ ಹೇಳ್ಕೊಟ್ಟಿರ್ತಾರಲ್ಲ, ಬರೆದು ಕೊಟ್ಟಿರ್ತಾರೆ, ಸಿಚುವೇಶನ್ ಇರುತ್ತೆ. ರಿಯಲ್ ಲೈಫಲ್ಲಿ ಒಂಚೂರು ಕಷ್ಟ, ಏನು ಮಾಡೋದು, ಜೀವನ ಹೆಂಗೆ, ಇದೇ ಯೋಚನೆ ಇರ್ತಲ್ಲ. ಇಲ್ಲ, ನಾನು ಈಗ ಒಂದಷ್ಟು ಸ್ನೇಹ ಬಳಗ ಇದೆಯಲ್ಲ ಸಿನಿಮಾದವರು, ಅವರು ಇವರು ಎಲ್ಲ, ಅವರೆಲ್ಲ ಹೇಳಿದ್ದು ನೀನೇನು ಬಿಡೋಕ್ಕೇನು ಹೋಗ್ಬೇಡ, ತಲೆ ಕೆಡಿಸ್ಕೋಬೇಡ, ಬಂದವರು 100% ಎಲ್ಲನೂ ಬಿಡಿಸ್ತಾರೆ ಅಂತ. ಸೊ ಆಮೇಲೆ ಇಬ್ಬರು ಕಾಂಪ್ರಮೈಸ್ ಆಗೋದೇ ಜೀವನ ಅಲ್ಲ, ಒಬ್ಬರು ಗೆಲ್ಲಬೇಕು, ಒಬ್ಬರು ಸೋಲ್ಬೇಕು. ಈಗೋಗಳು ಬಿಟ್ಟರೆ ಚೆನ್ನಾಗಿರ್ತೀವಿ ಅದಂತೂ ಹೇಳಿದ್ದಾರೆ. ತುಂಬ ಜನ ಸಜೆಷನ್ ಕೊಟ್ಟಿದ್ದಾರೆ. ಖಂಡಿತ ಯಾವುದ್ಯಾವ್ದು ಒಳ್ಳೇದಿರುತ್ತೆ ಅದನ್ನೆಲ್ಲ ಅಕ್ಸೆಪ್ಟ್ ಮಾಡ್ತೀವಿ. ಖಂಡಿತವಾಗ್ಲೂ ಇಲ್ಲ.
ಏನೋ ಕರ್ಕೊಂಡು ಓಡೋಗ್ತಿದ್ರೆ ಅವಾಗ ಭಯ ಇರೋದೇನು, ಯಾರು ಬಂದು ಹೊಡಿತಾರೆ ಅಂತ. ಏನು ಭಯ ಇಲ್ಲ. ತಾಳಿ ಕಟ್ಟುವಾಗ ಹೌದಾ? ಇಲ್ಲ, ಈ ಸುಮಾರು ಪಿಕ್ಚರಲ್ಲಿ ಕಟ್ಟಿದ್ದೀನಿ, ಭಯ ಆಗಿಲ್ಲ. ಓಕೆ, ಥ್ಯಾಂಕ್ ಯು. ಎಲ್ಲರೂ ಬನ್ನಿರಿ, ಆರಿಸಿ ಆಶೀರ್ವದಿಸಿ. ಥ್ಯಾಂಕ್ ಯು ಸೊ ಮಚ್. ದಯವಿಟ್ಟು ಅವ್ರು ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ, ನೀವು ಅವ್ರು ಕೇಳಿ. ಮದುವೆ, ಬೀಗರೂಟ, ಅವರ ಧರ್ಮಪತ್ನಿ ಮುಂದೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವೆಲ್ಲ ಬಂದಿರೋದು ತುಂಬ ಖುಷಿ. ಒಂದೇನು ಅಂತಂದ್ರೆ, ಈ ವರಮಹಾಲಕ್ಷ್ಮಿ ಹಬ್ಬ ಮಾಡೋದಕ್ಕೆ, ಇನ್ನೊಂದು ಪೂಜೆ ಮಾಡೋದಕ್ಕೆ ಒಂದು ಕಾರಣ ಏನು ಅಂತಂದ್ರೆ, ನಮ್ಮ ಸಿನಿಮಾದ ಹೆಸರು ಒಂದು ಲಕ್ಷ್ಮೀಪುತ್ರ ಅಂತ ಹೇಳಿ. ಹಾಗಾಗಿ ಒಂದು ದಿನ ವರಮಹಾಲಕ್ಷ್ಮಿ ಹಬ್ಬನ ಮಾಡಿ, ಪೂಜೆನ ಮಾಡಿ ನಿಮ್ನೆಲ್ಲರನ್ನೂ ಕರಿಬೇಕು ಅಂತ ಅಂದ್ಕೊಂಡ್ವಿ. ನೀವೆಲ್ಲರೂ ಪ್ರೀತಿಯಿಂದ ಬಂದಿದ್ದೀರಾ. ನಿಮ್ಮೆಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತೆ ಇನ್ನೂ ಒಂದು ವಿಶೇಷ ಏನು ಅಂತಂದ್ರೆ, ಲಕ್ಷ್ಮಿ ಅಂತ ಇದ್ದ ತಕ್ಷಣನೇ ಯಾವಾಗ್ಲೂ ನಮಗೆ ನೆನಪಿಗೆ ಬರೋದಪ್ಪ ಮೊದಲನೇದಾಗಿ ಅಮ್ಮ. ಮನೆಯಲ್ಲಿ ಮೊದಲನೇ ಮಹಾಲಕ್ಷ್ಮಿ, ಲಕ್ಷ್ಮಿ ಅಂತಂದ್ರೆ ಅಮ್ಮ ಅಂತ ಹೇಳ್ತೀವಿ. ಅದಾದ್ಮೇಲೆ ನಮ್ಮ ಒಡ ಹುಟ್ಟಿದ ಅಕ್ಕ ತಂಗಿ ಯಾರಾದ್ರೂ ಹುಟ್ಟಿದ್ರೆ ಅವ್ರ ಮುಖಾಂತರನು ನಮ್ಮ ಮನೆಗೆ ಲಕ್ಷ್ಮಿ ಬಂತು ಅಂತ ಹೇಳ್ತೀವಿ. ಅದಾದ್ಮೇಲೆ ಇನ್ನೊಂದು ಘಟ್ಟ ಏನು ಅಂತಂದ್ರೆ, ನಮ್ಮನ್ನ ಮದುವೆ ಆಗಿ ಬರುವಂತವ್ರು, ನಮ್ಮ ಬಾಳ ಸಂಗಾತಿಯಾಗಿ ಬರುವಂತವ್ರು, ನಮಗೆ ಅಂತಲ್ಲ, ಇಡೀ ಎಲ್ಲಾರ್ಗು, ಎಲ್ಲಾರ ಮನೆಯಲ್ಲೂ ಇವರೆಲ್ಲರೂ ಲಕ್ಷ್ಮಿ ಅಂತಾನೆ ಪರಿಗಣನೆ ಮಾಡ್ತೀವಿ ನಾವೆಲ್ಲರೂ. ಅದೇ ರೀತಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಮ್ಮನ್ನ ಎತ್ತು ಒತ್ತು ಬೆಳೆಸಿ ನಮ್ಮನ್ನೆಲ್ಲ ಪ್ರೀತಿಯಿಂದ ಇಲ್ಲಿವರೆಗೂ ಕರ್ಕೊಂಡ್ಬಂದಿರೋ ಎಲ್ಲ ಪತ್ರಿಕಾ ಮಾಧ್ಯಮದವರಾಗ್ಬೋದು, ಟಿವಿ ಮಾಧ್ಯಮದವರಾಗ್ಬೋದು, ಎಲ್ಲ ಹೆಣ್ಣು ಮಕ್ಕಳುಗಳು ಕೂಡ ನಮಗೆ ಲಕ್ಷ್ಮಿ ಅಂದ್ರೆ, ವರಮಹಾಲಕ್ಷ್ಮಿ ಅಂದ್ರೆ, ಮಹಾಲಕ್ಷ್ಮಿ ಅಂದ್ರೆ ನಿಮ್ಮೆಲ್ರಿಗೂ ನಮ್ಮ ತುಂಬು ಹೃದಯದ ಧನ್ಯವಾದ. ಯಾಕೆಂದ್ರೆ ತುಂಬಾ ಪ್ರೀತಿಸಿದ್ದೀರಾ, ತುಂಬಾ ದಿನಗಳಿಂದ ನಮ್ಮನ್ನ ಆರೈಸಿದ್ದೀರಾ. ಅದೇ ರೀತಿ ಈ ವರಮಹಾಲಕ್ಷ್ಮಿ ಹಬ್ಬದಲ್ಲೂ ನಿಮ್ಮ ಹತ್ರ ಒಂದೇನು ಅಂತಂದ್ರೆ, ನಿಮ್ಮದೇ ಸಿನಿಮಾ ಲಕ್ಷ್ಮೀಪುತ್ರ ಎಲ್ಲರೂ ತುಂಬಾ ಪ್ರೀತಿಯಿಂದ ಅರಸಿ ಆರೈಸಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಅದ್ಭುತವಾಗಿ ಸಪೋರ್ಟ್ ಮಾಡಿ, ತುಂಬಾ ಒಂದು ಒಳ್ಳೆ ಮನಸ್ಸಿಟ್ಟು ನಮ್ಮಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಏನು ಕಷ್ಟಪಟ್ಟು ಮಾಡಿದ್ವು ಅದನ್ನೆಲ್ಲ ಹಾಕಿ, ಶ್ರಮ ಹಾಕಿ, ದುಡ್ಡು ಹಾಕಿ, ಪ್ರೀತಿ ಹಾಕಿ ಒಂದು ಮುದ್ದಾಗಿರುವಂತ ಒಂದು ಕಥೆನ ಮಾಡಿ ಈ ಲಕ್ಷ್ಮೀಪುತ್ರ ಅನ್ನೋ ಒಂದು ಸಿನಿಮಾನ ಮಾಡಿದೀವಿ. ಒಬ್ಬ ತಾಯಿ ಮತ್ತೆ ಮಗ, ಲಕ್ಷ್ಮಿ ಮತ್ತೆ ಪುತ್ರ, ಅವರಿಬ್ಬರು ತಾಯಿ ಮಗನ ಬಾಂಧವ್ಯದ ಒಂದು ತುಂಬಾ ಎಮೋಷನ್ ಇರುವಂತ ಒಂದು ಕತೆ. ಇದರಲ್ಲಿ ತುಂಬಾ ಅದ್ಭುತವಾದಂತ ಕಾಮಿಡಿ ಇದೆ, ಕೊನೆಯವರೆಗೂ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಇದೆ. ಅಮ್ಮ ಮಗನ ತುಂಬಾ ಒಂದು ಬಾಂಧವ್ಯದ ಕತೆ ಇದೆ. ತುಂಬಾ ಪಾತ್ರಗಳು ಇದರಲ್ಲಿ ಟ್ರಾವೆಲ್ ಆಗುತ್ತೆ ಈ ಸಿನಿಮಾ. ಒಂದು ರೂರಲ್ ಬ್ಯಾಕ್ ಡ್ರಾಪ್ ಅಲ್ಲಿ ಮಂಡ್ಯ ಸುತ್ತಮುತ್ತ ನಡೆಯುವಂತ ಒಂದು ಮುದ್ದಾದ ಒಂದು ಕತೆ. ಈ ಕತೆಗೆ ಎಲ್ಲರೂ ಅರಸಿ ಆರೈಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇವತ್ತಿನ ದಿನ, ಈ ವರಮಹಾಲಕ್ಷ್ಮಿ ಹಬ್ಬದ ದಿನ, ಒಂದು ವಿಶೇಷವಾದಂತ ಒಂದು ಅನೌನ್ಸ್ಮೆಂಟ್ ಇದೆ. ಏನಂತಂದ್ರೆ, ನಮ್ಮ ಸಿನಿಮಾ ಯಾವತ್ತು ಬರುತ್ತೆ, ಲಕ್ಷ್ಮೀಪುತ್ರನ ಆಗಮನ ಯಾವತ್ತಾಗುತ್ತೆ ಅಂತ ಇವತ್ತು ಹೇಳ್ಬೇಕು ಅಂತ ಅಂದ್ಬಿಟ್ಟು ಕೂಡ ನಿಮ್ಮನ್ನೆಲ್ಲರನ್ನೂ ಕರೆದಿದ್ದೀವಿ. ನಮ್ಮ ಈ ಲಕ್ಷ್ಮೀಪುತ್ರ ಸಿನಿಮಾ ಇದೇ ವರ್ಷ ನವೆಂಬರ್ 27ನೇ ತಾರೀಕು ಕರ್ನಾಟಕದಾದ್ಯಂತ, ವಿಶ್ವದಾದ್ಯಂತ ಎಲ್ಲಾ ಕಡೆ ರಿಲೀಸ್ ಆಗುತ್ತೆ ನಮ್ಮ ಇದು ಲಕ್ಷ್ಮೀಪುತ್ರ ಸಿನಿಮಾ. ಎಲ್ಲರೂ ಈ ಲಕ್ಷ್ಮಿ ಹಬ್ಬದ ದಿನ ಅರಸಿ ಆರೈಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಬಾಯಲು ಗೊತ್ತೈತಿ ಲಕ್ಷ್ಮೀಪುತ್ರ ಹಬ್ಬ ಅಂತ. ಹೌದು, ಲಕ್ಷ್ಮೀಪುತ್ರ ಹಬ್ಬ ಶುರುವಾಗೋದು ನವೆಂಬರ್ 27ನೇ ತಾರೀಕು. ಸೊ ಅದನ್ನು ಅಡ್ವಾನ್ಸ್ ಆಗಿ ವಿಶ್ ಮಾಡ್ತಾ ಇದ್ದೀವಿ. ಸೊ ಲಕ್ಷ್ಮೀಪುತ್ರ ಒಂದು, ಈಗ ಎಲ್ಲರೂ ಹೇಳ್ದಂಗೆ, ಡೈರೆಕ್ಟ್ ಹೇಳ್ದಂಗೆ, ಕುಟುಂಬ ಸಮೇತರಾಗಿ ಕೂತು ನೋಡುವಂಥ ಸಿನಿಮಾ. ಇದುವರೆಗೂ ಕುಟುಂಬ ಸಮೇತರಾಗಿ ಬನ್ನಿ ಅಂತ ಹೇಳ್ತಿದ್ವಿ. ಇನ್ನು 3 ತಿಂಗಳು ಬಿಟ್ಟರೆ ಚಿಕ್ಕಣ್ಣವರು ಕೂಡ ಕುಟುಂಬ ಸಮೇತರಾಗಿ ಕೂತ್ಕೊಂಡು ಸಿನಿಮಾನ ನೋಡ್ತಾರೆ. ಅಡ್ವಾನ್ಸ್ ಹ್ಯಾಪಿ ಮ್ಯಾರಿಡ್ ಲೈಫ್ ಅಣ್ಣ ನಿಮಗೆ. ಸೊ ಇಡೀ ತಂಡಕ್ಕೆ ನನ್ನ ಕಡೆಯಿಂದ ಪ್ರೀತಿ ತುಂಬಿದ ಶುಭಾಶಯ. ನಿಮ್ಮ ಹಾರೈಕೆಗಳು ಕೂಡ ನಮ್ಮಲ್ಲಿರಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಎಲ್ರಿಗೂ ಲಕ್ಷ್ಮೀಪುತ್ರ ಹಬ್ಬದ ಹಾರ್ದಿಕ ಶುಭಾಶಯ. ಎಲ್ಲರಿಗೂ ಕ್ಷಮಿಸಿ, ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಮ್ಮ ಸಿನಿಮಾ ಯಾವಾಗ ಬಿಡುಗಡೆ ಅಂತ ಅನೌನ್ಸ್ಮೆಂಟ್ ಡೇಟ್ನ ನಮ್ಮ AP ಅರ್ಜುನ್ ಸರ್ ಹೇಳಿದ್ದಾರೆ. ಕನ್ನಡ ರಾಜ್ಯೋತ್ಸವ ದಿನ, ಕನ್ನಡ ರಾಜ್ಯೋತ್ಸವ ಅಂದರೆ ನವೆಂಬರ್ ಪೂರ್ತಿ ನಮ್ಮ ಕನ್ನಡ ರಾಜ್ಯೋತ್ಸವನೇ, ಎಲ್ಲ ವರ್ಷ ಇಡೀ ಕನ್ನಡ ರಾಜ್ಯೋತ್ಸವ ಆಚರಿಸ್ಬೇಕಂಗೆ ನೋಡೋಕೆ ಹೋದರೆ
ನನಗೆ ನವಂಬರು ಯಾಕೆ ಸ್ಪೆಷಲ್ ಅಂದರೆ, ನಾವು ಅವಾಗ ಸ್ಟಾರ್ಟಿಂಗ್ ಡೇಸ್ಗಳಲ್ಲಿ ರಾಜ್ಯೋತ್ಸವ ಮತ್ತು ಗಣಪತಿ ಹಬ್ಬ ಬಂದರೆ ಆ ಸೀಸನಲ್ಲಿ ನಮಗೆ ಪ್ರೋಗ್ರಾಮ್ಗಳು ಸಿಗೋದು. ಸೊ ಆ ಮಂತ್ ಫುಲ್ಲು ಒಂದಷ್ಟು ದುಡ್ಡು ಮಾಡ್ತಿದ್ವಿ, ಜನಗಳ ಪ್ರೀತಿನೇ ಸಿಗ್ತಿತ್ತು. ಸೊ ಇವಾಗ ಮತ್ತೆ ನಮ್ಮದು 2ನೇ ಚಿತ್ರ ಲಕ್ಷ್ಮೀಪುತ್ರ ನವಂಬರಲ್ಲೇ ಬಿಡುಗಡೆ ಆಗ್ತಿದೆ. ಅದು ಇನ್ನೂ ಹೆಚ್ಚಿನ ಖುಷಿ ಕೊಡ್ತಾಯಿದೆ. ನವಂಬರ್ 27ನೇ ತಾರೀಕು ಲಕ್ಷ್ಮೀಪುತ್ರ ಬಿಡುಗಡೆ ಆಗ್ತಿದೆ. ಎಲ್ರಿಗೂ ಮತ್ತೊಮ್ಮೆ ಕಳಕಳೆಯ ಮನವಿ ಏನಂದರೆ, ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ. ನಮ್ಮ ಸಿನಿಮಾ ಮೇಲೆ ನಿಮ್ಮ ಹೆಚ್ಚು ಅಭಿಮಾನನ ತೋರಿಸಿ. ಯಾಕೆಂದರೆ ನನ್ನ ಹಿಂದಿನ ಚಿತ್ರ ಖಂಡಿತವಾಗ್ಲೂ ಒಂದು ದೊಡ್ಡ ಮಟ್ಟಕ್ಕೆ ನೀವೆಲ್ಲರೂ ಸಪೋರ್ಟಿಂದನೇ ಅದೊಂದು ಯಶಸ್ಸು ಕಾಣಂಗಾಯಿತು. ಈ ಚಿತ್ರದ ಮೇಲೂ ನಿಮ್ಮ ಕೃಪೆ ಆಶೀರ್ವಾದ ಎಲ್ಲವೂ ಇರಲಿ. ನವಂಬರ್ 27ಕ್ಕೆ ಲಕ್ಷ್ಮೀಪುತ್ರ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಮ್ಮ ಲಕ್ಷ್ಮೀಪುತ್ರದ ಈ ವರ್ಷದ ಹಿಟ್ಟು ನಿಮ್ಮೆಲ್ಲರಿಗೂ ಗೊತ್ತಿದೆ, ಇನ್ಮೇಲೆ ಸಾಂಗು. ಅದನ್ನು ಅರ್ಜುನ್ ಸರ್ ಬರೆದಿದ್ದಾರೆ. ತುಂಬ ಕರ್ನಾಟಕದ ಹಿಟ್ಟಾದಂಥ ಸಾಂಗ್ ಇವು ಸದ್ಯಕ್ಕೆ ಟ್ರೆಂಡಿಂಗಲ್ಲಿರೋದು. ಅದೇ ಥರ ಈ ನಮ್ಮ ಲಕ್ಷ್ಮೀಪುತ್ರ ಸಿನಿಮಾ ಹಿಟ್ಟಾಗುತ್ತೆ ಅನ್ನೋ ಭರವಸೆ ಇದೆ. ಯಾಕಂದರೆ ಅಷ್ಟು ಅದ್ಭುತವಾಗಿ ನಮ್ಮ ಸ್ವಾಮಿ ಸರ್ ಇಡೀ ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ. ಜೊತೆಗೆ ಲಕ್ಷ್ಮಿ ಅಂದರೆ ನಮಗೆಲ್ರಿಗೂ ದುಡ್ಡು ನೆನಪಾಗುತ್ತೆ. ಹಾಗಾಗಿ ಆ ದುಡ್ಡು ಚೆನ್ನಾಗಿ ನಮಗೆ ಪ್ರೊಡ್ಯೂಸರ್ ಪ್ರೊಡಕ್ಷನ್ಗೆ ಬರಲಿ ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ನವಂಬರ್ 27ನೇ ತಾರೀಕು ನಮ್ಮ ಸಿನಿಮಾ ನಿಮ್ಮ ಚಿತ್ರಮಂದಿರಗಳಲ್ಲಿ ಬರುತ್ತೆ. ನೋಡಿ ಹರಸಿ ಹಾರೈಸಿ. ಒಳ್ಳೆಯದಾಗಲಿ. ಏಪ್ರಿಲ್ನ ಬಿ ಡಿ ಎ ಕಾಂಪ್ಲೆಕ್ಸ್ ಹತ್ರ ನಿಂತಿದ್ದಾಗ ನಮ್ಮ ಸಿನಿಮಾದಿಂದ ಫೋನ್ ಬಂದಿತ್ತಾ ಅಂತ ಕೇಳಿದ್ರು. ಇಲ್ಲಣ್ಣ ಬಂದಿಲ್ಲ ಅಂದರೆ, ಇನ್ನು 2 ದಿನದಲ್ಲಿ ಬರುತ್ತೆ, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತೀಯ ಅಂತ ಹೇಳಿದ್ರು. ನಿಜವಾಗ್ಲೂ ಖುಷಿ ಆಗ್ತಿದೆ. ಏಪ್ರಿಲ್ನ ಒಳ್ಳೆಯದಾಗಲಿ. ಲಕ್ಷ್ಮೀಪುತ್ರಕ್ಕೆ ನಿಜವಾಗ್ಲೂ ಕಂಗ್ರ್ಯಾಚುಲೇಷನ್ ಸರ್. ನಮ್ಮ ಚಿಕ್ಕಣ್ಣ ಜೊತೆ ಆ್ಯಕ್ಟ್ ಮಾಡೋದು ತುಂಬ ಇಷ್ಟ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ. ಎಲ್ಲರೂ ಇವರೇ ಮಾತಾಡಿದ್ದಾರೆ. ನಂದು ಒಂದು 2-3 ಸಿನಿಮಾ ಮಾಡಿದ್ದೀನಿ, ಚೆನ್ನಾಗಿ ರಿಲೀಸ್ ಆಗ್ತಿರೋ ಫಸ್ಟ್ ಸಿನಿಮಾ ಇದು. ಸೊ ದಯವಿಟ್ಟು ಎಲ್ಲರೂ ನೋಡಿ. ಯಾಕಂದರೆ ನಾನೊಬ್ಬ ಸಣ್ಣ ಕಲಾವಿದ, ಕಾಮಿಡಿ ಕಿಲಾಡಿ ಆದಮೇಲೆ ನೀವು ನಾಗೇಶ್ ಅಂತ ಒಂದು ಸ್ಕಿಟ್ ನೋಡಿರ್ತೀರ, ದಪ್ಪಾಗ್ಬಿಟ್ಟಿದ್ದೀನಿ. ಸೊ ಅದಾದಮೇಲೆ ಅಣ್ಣ ಕರೆದು ಕೊಟ್ಟಿದ್ದಾರೆ ಚಾನ್ಸು. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇದೊಂದು ಫುಲ್ ಕಂಪ್ಲೀಟ್ಲಿ ಕಾಮಿಡಿ. ಅಂದರೆ ಚಿಕ್ಕಣ್ಣ ಅವ್ರ ಜೊತೆ ಆ್ಯಕ್ಟ್ ಮಾಡೋದು, ಧರ್ಮಣ್ಣ ಅವರು ಇವರೆಲ್ಲ ಮೊದಲೇ ಗೊತ್ತಿದ್ರು, ತಾರಮ್ಮ ಎಲ್ಲ. ನಾನೊಬ್ಬನೇ ಈ ಗ್ರೂಪಲ್ಲಿ ಸ್ವಲ್ಪ ಫ್ರೆಂಡ್ಸ್ ಕ್ಯಾರೆಕ್ಟ್ರಲ್ಲಿ ಹೊಸಬ. ಧೈರ್ಯ ಮಾಡಿ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಅರ್ಜುನ್ ಸರ್ಗೆ ಥ್ಯಾಂಕ್ಸ್. ಸಿನಿಮಾ ನೋಡಿದ್ಮೇಲೆ ನೀವು ಚೆನ್ನಾಗಿ ಮಾಡಿದ್ದೀರಾ ಅಂತ ನಂಬಿಕೆ ಇದೆ. ಥ್ಯಾಂಕ್ ಯು ಸೋ ಮಚ್ ಟೀಮ್. ಲಕ್ಷ್ಮೀಪುತ್ರ ಚಿತ್ರತಂಡದಿಂದ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇದೇ ನವಂಬರ್ 27 ನಮ್ಮ ಲಕ್ಷ್ಮೀಪುತ್ರನ ಆಗಮನ ಆಗ್ತಾಯಿದೆ. ತುಂಬ ಖುಷಿ ಆಗ್ತಿದೆ. ಖಂಡಿತವಾಗ್ಲೂ ಒಂದೊಳ್ಳೆ ಕತೆ ನಂಗೆ ಭಾಳ ಖುಷಿ ಕೊಟ್ಟಿದೆ. ಇದು ತಾಯಿ ಮತ್ತು ಮಗನ ಸೆಂಟಿಮೆಂಟು. ಹಾಗೆ ಡೈರೆಕ್ಟ್ರ್ ಒಂದೊಳ್ಳೆ ಅವಕಾಶ ಕೊಟ್ಟಿದ್ದಾರೆ ಅರ್ಜುನ್ ಸರ್. ಒಂದೊಳ್ಳೆ ಪ್ರೊಡಕ್ಷನಿಂದ ಒಂದೊಳ್ಳೆ ಚಿತ್ರ ಖಂಡಿತವಾಗ್ಲೂ ಇದೇ ನವಂಬರ್ 27ಕ್ಕೆ ನಿಮ್ಮ ಮುಂದೆ ಬರುತ್ತೆ. ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತೀನಿ. ಹಾಗೆ ಅಣ್ಣಂಗೆ ಅಡ್ವಾನ್ಸ್ ಆಗಿ ಹ್ಯಾಪಿ ಮ್ಯಾರಿಡ್ ಲೈಫ್ ಅಣ್ಣ. ಫ್ಯಾಮಿಲಿ ಸಮೇತ ಅವರು ಬಂದು ನಮ್ಮ ಜೊತೆ ಸಿನಿಮಾ ನೋಡ್ತಾರೆ ಲಕ್ಷ್ಮಿ ಜೊತೆಗೆ. ಮಿಸ್ ಮಾಡ್ದಂಗೆ ಈ ಸಿನಿಮಾಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಓಕೆ, ಎಲ್ಲರೂ ಕೇಳ್ತಾ ಇದ್ರು ನನಗೆ, ಲಕ್ಷ್ಮೀಪುತ್ರಂದು ಮದುವೆ ಡೇಟ್ ಫಿಕ್ಸ್ ಆಯಿತು, ರಿಲೀಸ್ ಡೇಟ್ ಫಿಕ್ಸ್ ಆಗಿಲ್ವಾ ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರನೇ ರಿಲೀಸ್ ಡೇಟ್ ಮದುವೆ ಡೇಟ್ ಇದು ಮದುವೆಗೆ ಮುಂಚೆನೇ ಅನೌನ್ಸ್ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಅನೌನ್ಸ್ ಮಾಡ್ತಾ ಇದ್ದೀವಿ. ನಮ್ಮ ಸಿನಿಮಾ ಇದೇ ವರ್ಷ 2026 ನವಂಬರ್ 27ನೇ ತಾರೀಕಿಗೆ ಬರ್ತಾ ಇದೆ. ಎಲ್ಲರೂ ಹರಿಸಿ ಹಾರೈಸಿ. ನವಂಬರ್ 27. ಎಲ್ರಿಗೂ ನಮಸ್ಕಾರ. ಇದೇ ನವಂಬರ್ 27ಕ್ಕೆ ರಿಲೀಸ್ ಆಗ್ತಾ ಇದೆ ಅನ್ನೋದು ತುಂಬ ಖುಷಿ ವಿಚಾರ. ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಲಕ್ಷ್ಮೀಪುತ್ರದ ಬಗ್ಗೆ ಏನು ಹೇಳಬೇಕು ಅಂದರೆ, ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡೋ ಅಂಥ ಸಿನಿಮಾ. ಎಲ್ಲರೂ ಬಂದು ಈ ಸಿನಿಮಾನ ಫೀಲ್ ಮಾಡಿ ಖುಷಿಯಿಂದ ನೋಡಿ ಫೀಲ್ ಮಾಡ್ಬೋದು. ಅಷ್ಟು ಚೆನ್ನಾಗಿರೋ ಸಿನಿಮಾ. ಸೊ ಎಲ್ರಿಗೂ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಿಮ್ಮ ಆಶೀರ್ವಾದ ದಯವಿಟ್ಟು ನಮ್ಮ ಚಿತ್ರತಂಡ ಮೇಲಿರಲಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಕೇಳಿಸ್ತಾ ಇದೆಯಾ? ಎಲ್ಲರೂ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ನಮಗೆ ತುಂಬ ಇಂಪಾರ್ಟೆಂಟ್. ಸಿನಿಮಾ ನೋಡಿ ಚೆನ್ನಾಗಿದೆ, ಎಲ್ಲರೂ ನಮ್ಮನ್ನು ಹರಿಸಿ ಟಿಕೆಟ್. ಥ್ಯಾಂಕ್ ಯು ಸೋ ಮಚ್.